ಓಂ ಮೂರ್ತಿತ್ವೇ ಪರಿಕಲ್ಪಿತಶಶಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂಕದುಶ್ಚೇತತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯಸ್ಥಿತಿವಿಭುಶ್ಚಾನೇಕಧಾ ಯಃ ಶ್ರುತೌ ವಾಚನ್ನಃ ಸತತಾತ್ಮನೇಕಕಿರಣಸ್ತ್ರೈಲೋಕ್ಯದೀಪೋ ರವಿಃ. ನಮಸ್ಕಾರ. ಗುರುಗ್ರಹಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ತಿಳಿದುಕೊಳ್ಳೋಣ. ಗುರುಗ್ರಹವು ಪುತ್ರಕಾರಕ ಗ್ರಹ. ಮಗನಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ತಿಳಿದುಕೊಳ್ಳಬೇಕು ಅಂತಾದರೆ ಗುರುಗ್ರಹದಿಂದ ತಿಳಿದುಕೊಳ್ಳಬೇಕು. ಗುರುಗ್ರಹ ಯಾವ ಕ್ಷೇತ್ರದಲ್ಲಿದೆ, ಸ್ವಕ್ಷೇತ್ರದಲ್ಲಿದೆಯೋ, ನೀಚ ಸ್ಥಾನದಲ್ಲಿದೆಯೋ, ಉಚ್ಚ ಸ್ಥಾನದಲ್ಲಿದೆಯೋ ತಿಳಿದುಕೊಂಡು, ಗುರುಗ್ರಹಕ್ಕೆ ಶುಭಗ್ರಹಗಳ ದೃಷ್ಟಿ ಇದೆಯೋ ಅದನ್ನು ತಿಳಿದುಕೊಂಡು, ಶತ್ರುಗ್ರಹಗಳ ದೃಷ್ಟಿ ಇದೆಯೋ ಅದನ್ನು ತಿಳಿದುಕೊಂಡು, ತದನಂತರದಲ್ಲಿ ಪುತ್ರನಿಗೆ ಸಂಬಂಧಪಟ್ಟಂತಹ ವಿಷಯಗಳಿಗೆ ನಾವು ಗುರುಗ್ರಹವನ್ನು ನೋಡಿಕೊಳ್ಬೇಕು. ಗುರುಗ್ರಹದಿಂದ ನೋಡಬೇಕು. ಗುರುಗ್ರಹಕ್ಕೆ ಧನುರಾಶಿ ಮತ್ತು ಮೀನರಾಶಿ ಸ್ವಕ್ಷೇತ್ರವಾಗುತ್ತೆ. ಕರ್ಕರಾಶಿ ಉಚ್ಚಸ್ಥಾನವಾಗುತ್ತೆ. ಮಕರ ರಾಶಿ ನೀಚ ಸ್ಥಾನವಾಗುತ್ತೆ. ಗುರುಗ್ರಹದ ದೋಷಗಳು ಕಂಡುಬಂದಲ್ಲಿ ಪುಷ್ಯರಾಗ ರತ್ನವನ್ನು ಉಂಗುರದ ಬೆರಳಿಗೆ ಧರಿಸಬೇಕು. ಗುರುಗ್ರಹ ಧನು ಮತ್ತು ಮೀನರಾಶಿ, ನಮ್ಮ ರಾಶಿ ಧನುರಾಶಿ ಅಥವಾ ಮೀನರಾಶಿ ಆಗಿದ್ದಲ್ಲಿ ಗುರುಗ್ರಹ ಅಧಿಪತಿಯಾಗಿರ್ತಾನೆ. ಕರ್ಕರಾಶಿ ಆಗಿದ್ದಲ್ಲಿ ಗುರುಗ್ರಹ ಉಚ್ಚಸ್ಥಾನದಲ್ಲಿರ್ತಾನೆ. ಒಂದು ವೇಳೆ ಮಕರ ರಾಶಿ ಆಗಿದ್ದಲ್ಲಿ ಗುರು ನೀಚ ಸ್ಥಾನದಲ್ಲಿರ್ತಾನೆ. ಹಾಗಾಗಿ ಗುರುಗ್ರಹದ ಅನುಕೂಲಕ್ಕಾಗಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಪಾಪಗ್ರಹಗಳ ದೃಷ್ಟಿ ಮತ್ತು ಶುಭಗ್ರಹಗಳ ದೃಷ್ಟಿ ಇದನ್ನು ನೋಡಿಕೊಂಡು, ಪಾಪಗ್ರಹಗಳು ಅಧಿಕವಾಗಿ ಪಾಪಗ್ರಹಗಳ ದೃಷ್ಟಿಯೇ ಇದ್ದಲ್ಲಿ ಖಂಡಿತವಾಗಿ ಶಾಂತಿಯನ್ನು ಮಾಡಿಸ್ಕೊಳ್ಳಲೇಬೇಕಾಗತ್ತೆ. ಇನ್ನು ದಶಾವರ್ಷ, ಗುರುಗ್ರಹಕ್ಕೆ 16 ವರ್ಷಗಳ ಕಾಲ ದಶಾವರ್ಷ. ಗುರುಗ್ರಹದ ಮೂಲ ತ್ರಿಕೋಣ ಧನುರಾಶಿ, ಇದೂ ಕೂಡ ಶುಭವೇ. ಅಂಗಾಂಗದ ವಿಷಯಕ್ಕೆ ಬಂದರೆ ಕೊಬ್ಬು, ದೇಹದ ಕೊಬ್ಬಿನಲ್ಲಿ ವ್ಯತ್ಯಾಸವಾದಲ್ಲಿ ವೈದ್ಯೋಪಚಾರದಿಂದ ಚಿಕಿತ್ಸೆಯನ್ನು ಮಾಡಿಕೊಳ್ಬೇಕು. ಆದರೂ ಕೂಡ ಕಡಿಮೆ ಆಗದೇ ಇದ್ದಲ್ಲಿ ಜಾತಕದಲ್ಲಿ ಗುರುಗ್ರಹಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಇದೆ ಅಂತ ತಿಳಿದುಕೊಂಡು ಸರಿಯಾಗಿ ವಿಚಾರ ಮಾಡಿಕೊಂಡು ಗುರುಗ್ರಹದ ಆರಾಧನೆಯನ್ನು ಮಾಡಬೇಕು. ಒಂದು ರಾಶಿಯಲ್ಲಿ 12 ತಿಂಗಳುಗಳ ಕಾಲ, ಅಂದರೆ 1 ವರ್ಷಗಳ ಕಾಲ ಗುರುಗ್ರಹದ ಸಂಚಾರ ಇರುತ್ತೆ. ಗುರುಗ್ರಹಕ್ಕೆ ಈಶಾನ್ಯ ದಿಕ್ಕು ಪ್ರಮುಖವಾದಂತಹ ದಿಕ್ಕು. ಅಂದರೆ ಧನು ಮತ್ತು ಮೀನ ರಾಶಿಗಳಲ್ಲಿ ಜನಿಸಿದವರಿಗೆ ಗುರು ಸ್ವಕ್ಷೇತ್ರ ಗುರುವಿಗೆ ಸ್ವಕ್ಷೇತ್ರವಾಗಿರುತ್ತೆ. ಅದು ಈಶಾನ್ಯ ದಿಕ್ಕು ಶುಭವಾಗುತ್ತೆ. ಆಕಾಶ ತತ್ವ ಗುರುಗ್ರಹದ ತತ್ವ. ಪೂಜೆ ಹೋಮಾದಿಗಳಲ್ಲಿ ಕಡಲೆಕಾಳುಗಳನ್ನು ನೈವೇದ್ಯ ಮಾಡಬೇಕು ಅಥವಾ ದಾನವಾಗಿ ಅದನ್ನು ಕೊಡಬೇಕು. ಇಂದ್ರಿಯಗಳ ವಿಷಯಕ್ಕೆ ಬಂದರೆ ಕಿವಿ ಗುರುಗ್ರಹಕ್ಕೆ ಸಂಬಂಧಪಟ್ಟು ಕಿವಿ ಇಂದ್ರಿಯ ಆಗಿರೋದರಿಂದ ಕಿವಿಗೆ ಸಂಬಂಧಪಟ್ಟಂತಹ ದೋಷಗಳು ಕಂಡುಬಂದಲ್ಲಿ ವೈದ್ಯೋಪಚಾರವನ್ನು ಮಾಡಿ ಅದರಿಂದಲೂ ಕೂಡ ಕಡಿಮೆ ಆಗದೇ ಇದ್ದಲ್ಲಿ ಗುರುಗ್ರಹದ ಆರಾಧನೆಯನ್ನು ಮಾಡಬೇಕು. ಇದರಿಂದ ಕಿವಿಗೆ ಸಂಬಂಧಪಟ್ಟಂತಹ ದೋಷಗಳು ನಿವಾರಣೆ ಆಗುತ್ತೆ. ಮತ್ತು ಕಫಕಾರಕವೂ ಹೌದು ಗುರುಗ್ರಹ. ಹಾಗಾಗಿ ಕಫಕ್ಕೆ ಸಂಬಂಧಪಟ್ಟಂತಹ ದೋಷಗಳು ದೇಹದಲ್ಲಿದ್ದಲ್ಲಿ, ರೋಗಾದಿಗಳಿದ್ದಲ್ಲಿ ಗುರುಗ್ರಹದ ಆರಾಧನೆಯಿಂದ ಕಡಿಮೆ ಆಗುತ್ತೆ. ಲೋಹದ ವಿಷಯಕ್ಕೆ ಬಂದರೆ ಚಿನ್ನ, ಲೋಹ ಗುರುಗ್ರಹದ ಪೂಜೆ ಹೋಮಾದಿಗಳಲ್ಲಿ ದೋಷದ ನಿವಾರಣೆಗಾಗಿ ಲೋಹವನ್ನು ದಾನ ಮಾಡುವಾಗ ಚಿನ್ನವನ್ನು ದಾನ ಮಾಡಬೇಕು. ಹಾಗೆಯೇ ಅಶ್ವತ್ಥ ಮರದ ಆರಾಧನೆಯನ್ನು ಕೂಡ ಮಾಡಬೇಕು. ಜಪದ ಸಂಖ್ಯೆ ಅಂತಂದರೆ 19,000 ಜಪದ ಸಂಖ್ಯೆ, ಅಥವಾ ದಶಾವರ್ಷದ ಸಂಖ್ಯೆ ಅಂತಂದರೆ 16,000 ಜಪ ಸಂಖ್ಯೆ. ಜಪ ತದ್ದಶಾಂಶ ಹೋಮ, ತದ್ದಶಾಂಶ ತರ್ಪಣ, ತದ್ದಶಾಂಶ ಮಾರ್ಜನ, ತದ್ದಶಾಂಶ ಭೋಜನ. ಈ ರೀತಿಯಲ್ಲಿ
ಪೂಜಾದಿಗಳನ್ನು ಮಾಡಬೇಕು. 19,000 ಜಪ ಅಥವಾ 16,000 ಜಪಗಳನ್ನು ಮಾಡಿ ಅದರ ದಶಾಂಶ ಹೋಮದ ದಶಾಂಶ ತರ್ಪಣದ ದಶಾಂಶ ಮಾರ್ಜನದ ದಶಾಂಶ ಭೋಜನವನ್ನು ಮಾಡಿಸಬೇಕು. ಹಾಗೆಯೇ ಹಳದಿಯ ಪುಷ್ಪಗಳಿಂದ ಗುರುಗ್ರಹದ ಆರಾಧನೆಯನ್ನು ಮಾಡಬೇಕು. ಗುರುಗ್ರಹ ತಾನು ಇರುವ ಸ್ಥಾನದಿಂದ 7ನೆಯ ಮನೆಯನ್ನು ಸಂಪೂರ್ಣವಾಗಿ ನೋಡುತ್ತೆ. ಅಷ್ಟೇ ಅಲ್ಲದೆ 5 ಮತ್ತು 9ನೆಯ ಮನೆಯನ್ನು ಕೂಡ ಸಂಪೂರ್ಣವಾಗಿ ನೋಡುತ್ತೆ ಗುರುಗ್ರಹ. ಗುರುಗ್ರಹಕ್ಕೆ ರವಿ, ಚಂದ್ರ, ಕುಜ ಮತ್ತು ಕೇತು ಗ್ರಹಗಳು ಮಿತ್ರಗ್ರಹಗಳಾಗಿರ್ತವೆ. ಶನಿ ಮತ್ತು ರಾಹುಗ್ರಹಗಳು ಸಮನಾದಂತಹ ಗ್ರಹಗಳು, ಅಂದರೆ ಮಿತ್ರತ್ವವೂ ಇಲ್ಲ ಶತ್ರುತ್ವವೂ ಇಲ್ಲ. ಹಾಗೆ ಬುಧ ಮತ್ತು ಶುಕ್ರ ಗ್ರಹಗಳು ಶತ್ರುಗ್ರಹಗಳಾಗಿರ್ತವೆ. ಹಳದಿಯ ಬಣ್ಣ ಗುರುಗ್ರಹಕ್ಕೆ ಇರತಕ್ಕಂಥ ಬಣ್ಣ. ದೀರ್ಘ ಚತುರಸ್ರ ಆಯತಾಕಾರದಲ್ಲಿ ಗುರುಗ್ರಹದ ಚಿಹ್ನೆ ಇರುತ್ತೆ. ಹೀಗೆ ಗುರುಗ್ರಹದ ವಿಷಯವನ್ನು ತಿಳಿದುಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಪೂಜೆ ಹೋಮಾದಿಗಳನ್ನು ಮಾಡಬೇಕು. ಜಾತಕದಲ್ಲಿ ಆಯಾ ದೋಷಗಳಿದ್ದಲ್ಲಿ ಸರಿಯಾಗಿ ವಿಚಾರ ಮಾಡಿ ತಿಳಿದುಕೊಳ್ಬೇಕು. ನಮಸ್ಕಾರ.